ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರೀಮಿಕಾ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಪಾಟಿಗೆಲ್ಲ ಬಣ್ಣ ಹಚ್ಚಾಯಿತು. ಇರುವಂತಹ ಗಿಡಗಳನ್ನೇ ಮತ್ತೆ ನೆಟ್ಟಿದ್ದೀನಿ. ಗಿಡ ಚೆನ್ನಾಗಾಗತ್ತಾ ಇಲ್ಲೋ ಗೊತ್ತಿಲ್ಲ, ಪಾಟ್ ಆದರೂ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲದಕ್ಕೂ ಪೇಂಟ್ ಮಾಡಿದ್ದೀನಿ. ಸ್ವಲ್ಪ ರಂಗೋಲಿನ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅಂದರೆ ಒಂದಷ್ಟು ಬಳ್ಳಿಗಳನ್ನೆಲ್ಲ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸಮಯದ ಅಭಾವ, ಹಾಗಾಗಿ ಸುಮ್ಮನೆ ಹೀಗೆ ಇಟ್ಟಿದ್ದೀನಿ. ಒಂದಷ್ಟು ಗಿಡಗಳನ್ನೆಲ್ಲ ಮೊದಲೇ ಇರುವಂತಹ ಗಿಡಗಳನ್ನ ನೆಟ್ಟಿದ್ದೀನಿ. ಹಾಗೆ ಇನ್ನೊಂದಷ್ಟು ನಮ್ಮೂರಲ್ಲೇ ಇರುವಂತಹ ನರ್ಸರಿಗೆ ಹೋಗಿ ತಂದಿದ್ದೇನೆ. ನೀವೀಗ ನೋಡ್ತಾ ಇದ್ದೀರಲ್ವ, ಇದೆಲ್ಲನೂ ನರ್ಸರಿಯಿಂದ ತಂದಿರುವಂಥದ್ದು. ಈ ಗಿಡ ತುಂಬ ಕಡಿಮೆ ದರದಲ್ಲಿ ಒಳ್ಳೆಯ ಒಂದಷ್ಟು ಹೂವಿನ ಗಿಡಗಳಿವೆ, ಹಣ್ಣಿನ ಗಿಡಗಳು ಕೂಡ ಸಿಗುತ್ತೆ ಅಲ್ಲಿ. ಇನ್ನೊಮ್ಮೆ ನಾನಲ್ಲಿ ಹೋದಾಗ ಖಂಡಿತ ಅಲ್ಲಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ, ಯಾಕೆಂದರೆ ಎಷ್ಟೋ ಜನರಿಗೆ ಸಹಾಯ ಆಗ್ಬೋದು, ನಮ್ಮ ತಾಲೂಕಿನ ಜನರಿಗೆ. ಹಾಗೆ ನಾನಿಲ್ಲಿ ದಿನಸಿನೆಲ್ಲ ತೊಳೆದು ಒಣಗಿಸ್ತಾ ಇದ್ದೀನಿ. ವರ್ಷ ಪೂರ್ತಿ ಸಾಲುವಷ್ಟು ದಿನಸಿನ ಒಮ್ಮೆಲೆ ತರಿಸ್ಕೊಂಡ್ಬಿಡ್ತೀನಿ. ಸಾಸಿವೆ, ಜೀರಿಗೆ, ಧನಿಯಾ ಎಲ್ಲನೂ ಒಮ್ಮೆಲೆ ತರಿಸ್ಕೊಂಡ್ಬಿಡ್ತೀನಿ. ಹೀಗೆ ಮಾಡೋದ್ರಿಂದ ಪದೇ ಪದೇ ದಿನಸಿನ ತರಿಸ್ಬೇಕು ಅಂತಿಲ್ಲ ಅಲ್ವಾ. ಒಂದು ಅಂದಾಜು ಸಿಕ್ಕಿರುತ್ತೆ ನಮಗೆ ವರ್ಷಕ್ಕೆ ಎಷ್ಟು ಬೇಕು ಅಂತ ಹೇಳಿ, ಅಷ್ಟನ್ನು ಒಮ್ಮೆಲೆ ತರಿಸ್ಕೊಂಡ್ಬಿಡ್ತೀನಿ. ಈ ಒಂದು ಸಮಯದಲ್ಲಿ ತರಿಸಿದ್ರೆ ಸ್ವಲ್ಪ ಬೆಲೆ ಕೂಡ ಕಡಿಮೆ ಇರುತ್ತೆ. ಯಾಕೆಂದರೆ ಉತ್ಪಾದನೆ ಹೆಚ್ಚಿದ್ದಾಗ ಬೇಡಿಕೆ ಕೂಡ ಕಡಿಮೆ ಇರುತ್ತೆ ಅಲ್ವಾ. ಬೇಡಿಕೆ ಕಡಿಮೆ ಇದ್ದಾಗ ಬೆಲೆ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಉತ್ತಮವಾದಂತಹ ದಿನಸಿಗಳು ನಮಗೆ ಸಿಗುತ್ತೆ, ಹಾಳಾಗಿರಲ್ಲ, ತಾಜಾ ಬಂದಿರುವಂತಹ ದಿನಸಿಗಳಾಗಿರುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಜಾಸ್ತಿ ತರಿಸ್ಕೊಂಡ್ಬಿಟ್ರೆ ಮಳೆಗಾಲ ಬರೋದ್ರೊಳಗೆ ಇವುಗಳನ್ನೆಲ್ಲವನ್ನು ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಹಾಳಾಗಲ್ಲ. ಬಿಸಿಲು ಕೂಡ ತುಂಬ ಚೆನ್ನಾಗಿದೆ ಈಗ. ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಮೋಡದ ವಾತಾವರಣ ಶುರುವಾಗುತ್ತೆ ಅಲ್ವಾ. ಹಾಗಾಗಿ ಅಷ್ಟು ದಿನದೊಳಗೆ ಇದಷ್ಟು ನಾವು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಒಂದು ನೆಮ್ಮದಿ. ಒಣಮೆಣಸನ್ನು ಕೂಡ ಸ್ವಲ್ಪ ತರಿಸಿದ್ದೇನೆ, ಒಂದು 2 kg ಅಷ್ಟೇ ತರಿಸಿದ್ದೇನೆ. ಹೇಗಿದೆ ಅಂತ ನೋಡಿಕೊಂಡು ಮತ್ತಷ್ಟು ತರಿಸೋಣ ಅಂಥೇಳಿ. ಜೀರಿಗೆ ಮತ್ತು ಒಣಮೆಣಸಲ್ಲೆಲ್ಲ ಮಣ್ಣು ಬೆರೆತಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ತೊಳೆದಾಗ ಮಣ್ಣಿನ ಒಂದಷ್ಟು ಅಂಶಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ನಾವೇನಾದ್ರು ತೊಳೆದೇ ಹೀಗೆ ತಿಂದ್ಬಿಟ್ರೆ ಅವೆಲ್ಲ ನಮ್ಮ ದೇಹನ ಸೇರುತ್ತೆ ಅಲ್ವಾ. ಹಾಗಾಗಿ ಜೀರಿಗೆ, ಒಣಮೆಣಸು, ಧನಿಯಾ ಎಲ್ಲವನ್ನು ತೊಳೆದು 3-4 ಬಾರಿ ನೀರಲ್ಲಿ ತೊಳೆದು ಒಣಗಿಸಿ ಆಯಿತು. ಮಧ್ಯಾಹ್ನದ ಅಡುಗೆಯ ತಯಾರಿ. ಮನೆಯಲ್ಲೇ ಆದಂತಹ ಒಂದಷ್ಟು ತರಕಾರಿಗಳನ್ನು ಕೊಯ್ಯೋಣ ಅಂಥೇಳಿ ಬಂದಿದ್ದೀನಿ. ಈಗೊಂದಷ್ಟು ದಿನಗಳಿಂದ ಗಿಡಕ್ಕೆಲ್ಲ ನೀರು ಹಾಕೋದಕ್ಕೂ ಸಮಯ ಸಿಗ್ತಾ ಇಲ್ಲ ನನಗೆ, ಯಾಕೆಂದರೆ ಎಲ್ಲ ಕಡೆ ಕಾರ್ಯಕ್ರಮದ ಒಂದು ಸೀಸನ್ ಅಲ್ವಾ. ಹಳ್ಳಿಯ ಕಡೆಯ ಒಂದು ಕಾರ್ಯಕ್ರಮ ಅಂದರೆ ಇವತ್ತು ಹೋಗ್ತೀವಿ, ನಾಳೆನೂ ಹೋಗ್ತೀವಿ, ಎಲ್ಲ ಕಡೆನೂ ಓಡಾಡ್ತಾನೆ ಇರಬೇಕಾಗತ್ತೆ. ಆತ್ಮೀಯರ ಮನೆಯಲ್ಲಿ ಗಣಹೋಮ ಇರುತ್ತೆ, ನೆಂಟರ ಮನೆಯಲ್ಲಿ ಮದುವೆ ಇರುತ್ತೆ, ಮಿತ್ರ ಭೋಜನ ಇರುತ್ತೆ. ಇದೇ ಥರ ಹಳ್ಳಿಯ ಬದುಕು ಅಂದರೆ ನಮಗೆಲ್ಲ ಹಬ್ಬ ಸ್ನೇಹಿತರೆ. ನಿಜವಾಗ್ಲೂ ನಾವು ಹಳ್ಳಿಯನ್ನು ಸಂಭ್ರಮದಿಂದ ಕಳೀತಾ ಇದ್ದೀವಿ. ಹಳ್ಳಿ ಅನ್ನುವಂತಹ ಕೊರಗನ್ನು ಖಂಡಿತ ನಾವು ಇಟ್ಕೊಂಡಿಲ್ಲ. ತುಂಬ ಸಂಭ್ರಮದಿಂದ ದಿನವನ್ನು ಕಳೀತಾ ಇದ್ದೀವಿ ನಿಜವಾಗ್ಲೂ. ನೀವು ಹಳ್ಳಿಯಲ್ಲಿ ಕಳೀತಾ ಇದ್ದರೆ ನಿಮಗೆ ಹಳ್ಳಿಯ ಬದುಕು ಇಷ್ಟನಾ ಕಷ್ಟನಾ ಅಂತ ಕಾಮೆಂಟ್ ಮಾಡಿ. ಪಟ್ಟಣದಲ್ಲಿ ಬೆಳೀತಾ ಇದ್ದರೆ ಅಥವಾ ಪಟ್ಟಣದಲ್ಲಿ ವಾಸವಾಗಿದ್ದರೆ ಹಳ್ಳಿಯ ಜೀವನ ಇಷ್ಟ ಆಗುತ್ತೆ ಅಂತ ಆದರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಪಯಣಕ್ಕೆ ಸಹಾಯಕರಾಗ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಇವಿಷ್ಟು ಅಂಗಳದಿಂದ ಅಡುಗೆ ಮನೆಗೆ ಬಂದಂತಹ ತರಕಾರಿ. ಇವತ್ತಿನ ತರಕಾರಿ ತುಂಬ ತಾಜಾ ಆಗಿದೆ. ಬೆಳಿಗ್ಗೆ ನೀರು ಹಾಕ್ತೀನಿ ನಾನು. ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಮನೆಯನ್ನೆಲ್ಲ ಒರೆಸಾದ್ಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ತುಂಬ ಹಸಿ ಆದಂತಹ ತರಕಾರಿಗಳನ್ನ ನಾವು ಕೊಯ್ಬೋದು ಹಾಗೆ ಮಾಡೋದ್ರಿಂದ. ಬಿಸಿಲು ಮೂಡೋದಕ್ಕಿಂತ ಮೊದಲು ನೀರು ಹಾಕಿದರೆ ಗಿಡಗಳಿಗೂ ಕೂಡ ತುಂಬ ಉತ್ತಮ. ಮನೆಯಲ್ಲೇ ಆದಂತಹ ಒಂದಷ್ಟು ತರಕಾರಿಗಳ ಅಡುಗೆಯನ್ನು ಮಾಡಾಯಿತು, ಊಟ ಕೂಡ ಆಯಿತು. ಇದು ಮಧ್ಯಾಹ್ನದ ಮೇಲಿನ ವಿಡಿಯೋ ಸ್ನೇಹಿತರೆ. ಒಂದಷ್ಟು ತೆಂಗಿನಕಾಯಿಯನ್ನು ಒಡೆದು ಹಾಕಿದ್ವಿ ಎಣ್ಣೆಗೋಸ್ಕರ, ಕೊಬ್ಬರಿ ಎಣ್ಣೆಗೋಸ್ಕರ. ಹಾಗೆ ಎಲ್ಲವನ್ನು ಒಂದು 5-6 ಬಿಸಿಲಾದ ಮೇಲೆ ಈ ಥರ ಎಲ್ಲವನ್ನು ಪುಟ್ಟ ತುಂಡುಗಳನ್ನಾಗಿ ಮಾಡ್ತಾಯಿದ್ದೆ. ಸ್ವಲ್ಪ ಕೈ ಕೂಡ ಕೊಯ್ದುಕೊಂಡೆ. ಒಂದು ಉತ್ತಮವಾದಂತಹ ನೈಸರ್ಗಿಕ ನೋವು ನಿವಾರಕ ಗಿಡ ಇದು. ಇದನ್ನು ತೋರಿಸೋಣ ಅಂತ ಅನಿಸ್ತು. ಒಂದು ಉತ್ತಮವಾದಂತಹ ಗಿಡ. ನನಗೆ ಈ ಗಿಡವನ್ನು ಸುಮಾರು 5-6 ವರ್ಷಗಳ ಹಿಂದೆ ಅಣ್ಣ ಕೊಟ್ಟಿದ್ದ. ತುಂಬ ಉತ್ತಮವಾದಂತಹ ಗಿಡ. ಚಿಕ್ಕ ಮಕ್ಕಳಿರುವಂತಹ ಮನೆಯಲ್ಲೆಲ್ಲ ಇರಲೇಬೇಕಾದಂತಹ ಗಿಡ. ಯಾಕೆಂದರೆ ಸಣ್ಣ ಪುಟ್ಟ ಗಾಯಗಳಿಗೆಲ್ಲ ಬೇಗ ನೋವನ್ನು ಕಡಿಮೆ ಮಾಡುವಂತಹ ಒಂದು ಔಷಧೀಯ ಗುಣ ಇದರಲ್ಲಿದೆ. ಉತ್ತಮವಾದಂತಹ ಗಿಡ ಇದು ಸ್ನೇಹಿತರೆ. ಹಾಗೆ ಇದು ನಮ್ಮೂರ ಆಲೆಮನೆ ಹಬ್ಬದ ಒಂದು ಸಂಭ್ರಮದ ಕ್ಷಣ ಸ್ನೇಹಿತರೆ. ಇದು 2ನೇ ವರ್ಷದ ಆಲೆಮನೆ ಹಬ್ಬ. ಈ ನಮ್ಮ ಊರಿನಲ್ಲಿ 2ನೇ ವರ್ಷದ ಆಲೆಮನೆ ಹಬ್ಬ. ಇತ್ತೀಚೆಗೆ ಆಲೆಮನೆ ಹಬ್ಬ ಸುಮಾರು ಎಲ್ಲ ಕಡೆಗಳಲ್ಲಿ, ಹಳ್ಳಿಯ ಒಂದು ಸುತ್ತಮುತ್ತಲ ಎಲ್ಲ ಕೂಡ ಆಲೆಮನೆ ಹಬ್ಬವನ್ನು ಆಯೋಜನೆ ಮಾಡ್ತಾ ಇದ್ದಾರೆ.
ಕಬ್ಬಿನ ಹಾಲಿನ ಸಿಹಿಯನ್ನು ಹಂಚಿ ಸಂಭ್ರಮಿಸುವಂತಹ ಒಂದು ಬಗೆ. ಕಬ್ಬಿನ ಹಾಲಿನ ಹಲವು ಉತ್ಪನ್ನಗಳು ಕೂಡ ಮಾರಾಟಕ್ಕೆ ಬಂದಿದ್ವು ಇಲ್ಲಿ. ಕಬ್ಬಿನ ಹಾಲು ಉಚಿತವಾಗಿತ್ತು. ತುಂಬ ಹಿಂದಿನ ದಿನದ ವಿಡಿಯೋ ಇದು ಸ್ನೇಹಿತರೆ. ಸುಮಾರು ಒಂದೂವರೆ ತಿಂಗಳಾಗಿರ್ಬೋದು ಈ ಒಂದು ಕ್ಷಣಗಳನ್ನು ಕಳೆದು, ನಮ್ಮೂರಿನಲ್ಲಿ ಈ ಒಂದು ಕ್ಷಣಗಳು ಕಳೆದು ಸುಮಾರು ಒಂದೂವರೆ ತಿಂಗಳಾಗಿರ್ಬೋದು. ಜೋಡಿಸಿರೋದಕ್ಕೆ ಸಮಯ ಸಿಕ್ಕಿರಲಿಲ್ಲ, ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಇವತ್ತಾದರೂ ಜೋಡಿಸೋಣ ಅಂತ ಅಂದ್ಕೊಂಡೆ. ತುಂಬ ಹಿಂದಿನ ದಿನ ವಿಡಿಯೋ. ಈಗ ಅಲೆಮನೆ ಹಬ್ಬದ ಸೀಸನ್ಗಳೆಲ್ಲ ಸುಮಾರು ಮುಗೀತಾ ಇದೆ. ಅಲ್ಲಲ್ಲಿ ಅಪರೂಪಕ್ಕೊಂದೊಂದು ಕಡೆ ನಡೀತಾ ಇದೆ ಅಷ್ಟೇ. ಸುಮಾರು 6:30ಯಿಂದ ಶುರುವಾಗಿತ್ತು ಈ ಒಂದು ಅಲೆಮನೆ ಹಬ್ಬದ ಕಾರ್ಯಕ್ರಮಗಳು. ನಾನು ಹೋಗುವಾಗ ಸ್ವಲ್ಪ ತಡ ಆಗಿತ್ತು. ಹಾಗಾಗಿ ಉದ್ಘಾಟನೆಯ ಒಂದಷ್ಟು ಸಮಯದ ಕ್ಷಣಗಳೆಲ್ಲ ನನಗೆ ಸಿಕ್ಕಿಲ್ಲ. ತುಂಬ ಜನ ಸೇರ್ತಾರೆ. ಪಟ್ಟಣದ ಸಮೀಪ ಆಗಿರೋದ್ರಿಂದ ತುಂಬ ಜನ ಸೇರ್ತಾರೆ. ಸುಮಾರು 9:30-10 ಗಂಟೆವರೆಗೂ ಕೂಡ ಈ ಒಂದು ಅಲೆಮನೆ ಹಬ್ಬದ ಸಂಭ್ರಮಗಳು ನಡೀತಾ ಇರುತ್ತೆ. ಹಳ್ಳಿಯ ಬದುಕು ಇಂತಹ ಒಂದಷ್ಟು ಸಂಭ್ರಮಗಳೊಂದಿಗೆ ಕಳೀತಾ ಇರುತ್ತೆ ಸ್ನೇಹಿತರೆ. ಹೀಗಿತ್ತು ನನ್ನ ಆವತ್ತಿನ ದಿನ ಮತ್ತು ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.